ನೋಡಿ, ಅವರು ವಿರೋಧ ಪಕ್ಷದ ಉಪನಾಯಕರು ಸನ್ಮಾನ್ಯ ಅರವಿಂದ್ ಬೆಲ್ಲದವರು. ಅವ್ರಿಗೆ ನಾನು ಮೊನ್ನೆನೇ ನನಗೆ ಮಾಧ್ಯಮದಲ್ಲಿ ಸುದ್ದಿ ಬಂದಾಗ ನಾನು ಅವ್ರಿಗೆ ಕೇಳಿದ್ದೀನಿ, ಇವತ್ತು ನೀವು ವಿರೋಧ ಪಕ್ಷದ ಉಪನಾಯಕರಿದ್ದೀರಿ, ತಕ್ಷಣ ತಾವು ಒಂದು ತನಿಖೆ ಆದೇಶ ಮಾಡಿರಿ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಏನು ಮಟ್ಟದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ. ಇವತ್ತು ನಾವು ಭಾರತ ದೇಶದಲ್ಲಿದ್ದೀವಿ. ನನ್ನ ಹತ್ರ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಮತ್ತು ಭಾರತೀಯ ಪ್ರಜೆ. ನಾನು ಮೊದಲು ಇವತ್ತು ಆ ಭಾರತತ್ವದ ಸಿದ್ಧಾಂತದ ಮೇಲೆ ನಾನು ನಡೆಯುವಂಥ ಮನುಷ್ಯ. ಜಾತಿ ಮತ ಭೇದ ಅನ್ನೋದು ನಾನು ಲೆಕ್ಕಕ್ಕಿಲ್ಲ. ಅದು ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಬೇರೆ ಧರ್ಮ ಯಾವುದೇ ಇರಲಿ, ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದವರು, ಎಲ್ಲರೂ ಒಳಗೊಂಡು ಇರುವಂಥ ದೇಶ ಅಲ್ಲ, ನಾವೆಲ್ಲರೂ ಕೂಡ ಇರುವಂಥದ್ದು. ನನ್ನ ಕೈಯಲ್ಲಿ ಕೆಲಸ ಮಾಡುವಂಥ ಹುಡುಗ ಜಾಫರ್, ಅಲ್ಲಿ ಮಹಾಂತೇಶ್, ಇಬ್ಬರು ಮಠದ ಕಾಯೋದಕ್ಕೆ ಹಾಕಿದ್ದೀನಿ ನಾನು, ಗೇಟ್ ಕಾಯೋದಕ್ಕೆ. ಅಲ್ಲಿ CCTV ಇದೆ, ಆ ಫುಟೇಜನ್ನು ತೆಗೆದು ನೋಡಲಿ ಇವರು. ಅಥವಾ ಇಲ್ಲಿ ವೈದ್ಯರ ಹತ್ರ, ಇಲ್ಲಿ ಕೆರುಡಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆದಾರಲ್ಲ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅಲ್ಲಿ ಹೋಗಿ ರಿಪೋರ್ಟ್ ತಗೊಳ್ಳಲ್ಲ, ಇವ್ರಿಗೆ ವಿಸಾ ಪೆರಿಸಲಾಗಿತ್ತು, ಇವ್ರು ಯಾವ ಕಾರಣದಿಂದ ಅಡ್ಮಿಟ್ ಆಗಿದ್ರು ಅನ್ನೋದು ವರದಿ ಬರುತ್ತೆ. ವಿನಾಕಾರಣ ಆರೋಪ ಮಾಡುವಂಥದ್ದು ಇವರ ಮೂಲ ಉದ್ದೇಶ. ಇವತ್ತು ನೋಡ್ರಿ, BJP ಗ್ಯಾಂಗ್ ಇದು. ಏನು ಅಲ್ಲಿ CCD ಪಾಟ್ಲೆ ಬಂದ BJP, ಅರವಿಂದ್ ಬೆಲ್ಲದ್ ಬಂದ BJP, ಮತ್ತು ಇನ್ನೊಬ್ಬರು ಬಂದರು, ಅವರು BJP ಮೈತ್ರಿ ಆದಂಥವ್ರು ಶಿವಶಂಕರ್ ಅವರು. ಇವರು ಮತ್ತೆ ಬಿಟ್ಟರೆ ಯಾರು ಬಂದಾರ? ಇವರೇ ಅಲ್ಲ ಆರೋಪ ಮಾಡ್ತಾ ಇರೋದು ಇವಾಗ ನನ್ನ ಮೇಲೆ. ಅಲ್ಲಿ ದುಡ್ಡು ತಿಂದ, ಪಾದಯಾತ್ರೆಯಲ್ಲಿ ದುಡ್ಡು ತಿಂದ ಅಂತ ಅವನೊಬ್ಬ ಮಂತ್ರಿ ಅಂತ ಅವನು. ಅವನಿಗೆ ಮೊದಲು ಸರಿಯಾಗಿ ನನಗೆ ಬಾಯಿಗೆ ಮಾತಾಡೋಕೆ ಕಲಿ ಅಂತ ಹೇಳಿ ಗೌರವದಿಂದ ನಾನು ಗೌರವ ಕೊಡ್ತೀನಿ. ಅವನು ಇರ್ಬೋದು ಗೌಡ, ಅವನ ಊರಲ್ಲಿ ಇರ್ಬೋದು ಗೌಡ, ನಮ್ಮ ಊರಿಗೆ ನೀವ. ಅದಕ್ಕೆ ಹೇಳ್ತಾರೆ ಹಿರಿಯರು, ಇನ್ನೊಂದು ಬೇರೆ ಊರು ಗೌಡ, ಇನ್ನೊಂದು ಊರಿಗೆ ಕರ ಕಟ್ಟಕ್ಕೆ ಗೂಟ ಅಂತ. ಇವನು ಕರ ಕಟ್ಟಕ್ಕೆ ಗೂಟ ಗೌಡ ಇರ್ಬೋದು ಇವನು ಮನೆಯಾಗ. ನನಗೇನು ಆಗ್ಬೇಕಾಗಿದೆ ರೀ? ನನ್ನ ಬಗ್ಗೆ ಗೌರವ ರೀತಿ ಅಂತ ಮಾತಾಡಿದ್ರೆ ನನಗೆ ಗೌರವ ಮಾತಾಡ್ತೀನಿ. ಅವ್ನು ಮಾತಾಡ್ತಾನೆ ನನಗೆ ಸ್ವಾಮಿ ಆಗಂತಾನ, ಮತ್ತೆ ಹೇಳ್ತಾನೆ ನಾನು ಮಠ ಕಟ್ತೀನಿ ಹುಬ್ಳಿ ಮತ್ತು ಬೆಳಗಾವಿ ಮಧ್ಯೆ 15 ಎಕರೆ ತಗೊಂಡು ಯತ್ನಾಳ ಮಾತಾಡ್ತಾನ. ಅವ್ರಿಗೇನು ಬಾಯಿಗೆ ಲಗಾಮಿಲ್ಲ. ಅವ್ರ ಸಂಸ್ಕೃತಿನೇ ಇದು, ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಇದು. ಒಡ್ಡಕ್ಷರ ಮಾತಾಡೋದು, ಸುಮ್ಮ ಆರೋಪ ಮಾಡೋದು. ಇದಕ್ಕೆ ತಾನೇ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದರು. ಇಲ್ಲಪ್ಪ, ನಾನು ತಪ್ಪು ಮಾಡಿಬಿಟ್ಟೆ, ಆ ಅಜ್ಜವ್ರ ಮೇಲೆ ವಿಷ ಪ್ರಾಯಸ್ತ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳಿಬಿಟ್ಟೆ, ಅದಕ್ಕೆ ನನ್ನಲ್ಲಿ ಕ್ಷಮೆ ಇರಲಿ ಅಂತಂದು ಕ್ಷಮೆ ಕೇಳಿದ್ದಾರೆ. ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ, ನಾನು ಫೋನ್ ತೋರಿಸ್ತೀನಿ ಇಲ್ಲಿ, ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನು ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಕ್ಷಮೆ ಕೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ಆರೋಪ, ಇದು ಗೊಂದಲ ಸೃಷ್ಟಿ ಮಾಡುವಂಥದ್ದು, ನನ್ನ ಹೊತ್ತು ನಿಂದ್ರಿಸ್ಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನನ್ನನ್ನು ನೀವು ಒಂದು ಕೂಳಿಯಷ್ಟು ಅಳ್ಳಾಡ್ಸೋಕ್ಕಾಗೋದಿಲ್ಲ. ಮಿಸ್ಟರ್ ಯತ್ನಾಳ್, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲದ್, ನೀವು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಏನು ಮಾಡಿದ್ರು ನನಗೂ ಜ್ಞಾನ ಇದೆ, ಪ್ರಪಂಚದ ಜ್ಞಾನ ಇದೆ, ಕಾನೂನಿನ ಅರಿವಿದೆ. ನನಗೂ ಕಾನೂನಿನ ಅರಿವು ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ. ನೀವು ಸುಳ್ಳು ಮಾತನ್ನ ಬಿಡ್ರಿ. ಬರೀ ಆರೋಪ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬಗ್ತನ ಅಂತ ನೀವು ತಿಳ್ಕೊಬೋದು. ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿದಂಥವ್ನು. ನಿಮ್ಮ ಅಪ್ಪನಂಗೆ ನನಗೂ ಮಾತಾಡಕ್ಕೆ ಬರುತ್ತೆ. ಏನು ಮಾತಾಡಿದರೆ ಉತ್ತರ ನನ್ನ ಹತ್ರ ಐತಿ, ರೆಡಿ ಉತ್ತರ, ರೆಡಿಮೇಡ್ ಉತ್ತರ ಕೊಡ್ತೀನಿ.